ಇಲ್ಲ ಏನಾಯ್ತು? ಇಲ್ಲ ಇಲ್ಲ ಏನೂ ಆಗಿಲ್ಲ, ಅದಕ್ಕೆ ಇನ್ನೂ ಸಮಯ ಇದೆ. ಇಲ್ಲ ಇಲ್ಲ, ಒಂದನ್ನ ಇಳಿಸಿದ್ರೆ ಮುಗಿದು ಹೋಯ್ತು. ಇದೆಲ್ಲ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ನೀನು. ಯಾಕೆ ಮಾಡ್ತಾ ಇದ್ಯಾ? ಏನ್ ಅವಶ್ಯಕತೆ ಇದೆ? ಏನ್ ಅವಶ್ಯಕತೆ ಇದೆ? ಅದೇನು ಅಂದ್ರೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಮನೆ ಕೆಲಸಗಳಿಗೆ ಎಲ್ಲ ನೀವು ಕೆಲಸದವ್ರನ್ನ ಇಟ್ಬಿಟ್ಟಿದೀರಲ್ಲ, ಅವರೆಲ್ಲ ಇವತ್ತು ರಜೆ, ಅದಕ್ಕೆ ಎಲ್ಲಾ ಕೆಲಸ ನಾನೇ ಮಾಡ್ಬೇಕಾಗ್ತಾ ಇದೆ. ನೋಡು ಅಮ್ಮ, ನಮ್ ಶಾರದಾ ಎಷ್ಟು ಹಾಸ್ಯಾಸ್ಪದವಾಗಿ ಮಾತಾಡ್ತಿದ್ದಾಳೆ. ಶಾರದಾ, ನೀನು ಎಷ್ಟು ಎತ್ತರದಲ್ಲಿ ನಿಂತಿದ್ಯಾ, ಅದಕ್ಕೆ ನೀನು ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ. ಬಾ ಬಾ, ಕೆಳಗ್ ಬಾ, ಕೆಳಗ್ ಬಾ. ನೀನ್ ಆರಾಮಾಗಿದ್ಯಾ? ಹಾ, ನನಗೇನಾಗುತ್ತೆ? ಅದು ನೀನೇನೋ ನನಗೆ ಹೇಳ್ಬೇಕಾಗಿತ್ತಲ್ವಾ, ಅದೇ ನೀನೇನೋ ಮರ್ತಿದ್ದಲ್ವಾ? ಹಾ ಹಾ, ನಿನ್ನೆ ನಿಮ್ಮ ಹೊಟ್ಟೆ ಕೆಟ್ಟಿತ್ತು, ನೀವು ಅದಕ್ಕೋಸ್ಕರ ಶೌಚಾಲಯಕ್ಕೆ ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ರಿ. ಅದು ನನ್ನಿಂದ ಆಗಿತ್ತು, ಗೊತ್ತಾಗದೆ ನಾನು ಮೊನ್ನೆ ಅಡುಗೆ ತಿನ್ಸ್ಬಿಟ್ಟಿದ್ದೆ. ಶಾರದಾ, ಶೌಚಾಲಯಕ್ಕೆ ಹೋಗೋ ಹಾಗೆ ಮಾಡಿದ್ದಕ್ಕೆ ನಾನಿನ್ನ ಆಗ್ಲೇ ಕ್ಷಮಿಸಿದೀನಿ. ಈಗ ಪ್ರಶ್ನೆಗಳ ಸುರಿಮಳೆ ಬೇಡ. ಈಗ ಏನು ಹೇಳ್ಬೇಕು ಅಂದ್ಕೊಂಡಿದ್ಯೋ ಮೊದ್ಲು ಅದನ್ನ ಹೇಳು. ಹಾ, ಆದ್ರೆ ನನ್ಗೆ ನಾಚಿಕೆ ಆಗ್ತಾ ಇದೆ. ಅರೆ, ಮನೆಯವರೊಂದಿಗೆ ಏನ್ ನಾಚಿಕೆ? ಹೇಳು ಹೇಳು ಅಲ್ವಾ? ಸರಿ, ಅದು ಅಮ್ಮ 4 ದಿನ ಮುಂಚೆ ಅಂಗಳದಲ್ಲಿ ಓಡಾಡ್ಬೇಕಾದಾಗ ಅಮ್ಮ ಕೋಲ್ ಸಂಭಾಳ್ಸಕ್ಕಾಗ್ಲಿಲ್ಲ, ಕೋಲು ಅಮ್ಮನ್ ಸಂಭಾಳ್ಸಕ್ಕಾಗ್ಲಿಲ್ಲ. ಅಮ್ಮ ಕೋಲ್ ಮೇಲೆ ಬಿದ್ರು, ಕೋಲ್ ಅಮ್ಮನ್ ಮೇಲೆ ಬಿತ್ತಲ್ವಾ? ಅದನ್ನು ನನ್ನಿಂದಾನೇ ಆಗಿದ್ದು. ಅದೇನು ಅಂದ್ರೆ ಕೂದ್ಲಿಗೆ ಎಣ್ಣೆ ಹಚ್ತಾ ಹಚ್ತಾ ನಾವು ಭಾವನೆಗಳಲ್ಲಿ ಮುಳುಗ್ ಹೋಗಿದ್ವಿ. ಎಣ್ಣೆ ಮೇಲೆ ಕಾಲಿಟ್ಟು ಬಿದ್ದು ಹೋದ್ರು. ಅಮ್ಮ, ನಾನು ಕೇಳೋದೇ ಮರ್ತಿದ್ದೆ. ಈಗ ಹೇಗಿದ್ದೀರಾ? ಹಾ ಹಾ, ಅಮ್ಮನೂ ಚೆನ್ನಾಗಿದ್ದಾರೆ, ಈ ದಂಡನು ಚೆನ್ನಾಗೇ ಇದೆ. ಆಗ್ಲೇನೆ ನಾನು ಇದನ್ನ ನೋಡಿದೀನಿ. ಏ ಅಮ್ಮ, ಈ ದಂಡದ ಮೇಲೆ 2-3 ಸಲ ಬಿದ್ರೂ ದಂಡಕ್ಕೆ ಏನೂ ಆಗಲ್ಲ ಅಲ್ವಾ ಅಮ್ಮ? ನೀನು ಏನು ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮೊದ್ಲು ಹೇಳು. ಎಲ್ಲ ಹೇಳಾಯ್ತಲ್ಲ. ಏ ಶಾರದಾ, ಅದು ಎಲ್ಲ ರಹಸ್ಯ ಹೇಳದ್ಮೇಲೆ ಮನಸ್ಸು ಸಮಾಧಾನವಾಗುತ್ತಲ್ಲ. ಆಹಾ, ಅವಾಗಾಗೋ ಸಂತೋಷ ಇದೆಯಲ್ಲ, ಅಪ್ಪ. ಹಾ, ಅದು ಮತ್ತೆ ಮತ್ತೆ ಏನು ಇಲ್ಲ, ಇರ್ಲಿ ಬಿಡಿ. ಏನಿಲ್ಲ, ಇರ್ಲಿ ಬಿಡಿ, ಹೇಳ್ಬಿಡು. ನೀವು ಪ್ರತಿದಿನ ಹೀಗೆ ಮಾಡ್ತಾ ಇರಿ. ಏನ್ ಮಾಡ್ತಾ ಇರ್ಲಿ? ಅದೇ ನೀವೀಗ ಮಾಡುದ್ರಲ್ಲ, ಪ್ರತಿದಿನ ನೀವು ನನ್ನ ಹೊಟ್ಟೆಲಿರೋ ಎಲ್ಲಾ ವಿಷಯಗಳನ್ನ ಹೀಗೆ ಕೆದಕಿ ಕೆದಕಿ ಹೊರಗಡೆ ಹಾಕಿಸ್ತಾ ಇದ್ರೆ ನನ್ ಮನಸ್ಸಿಗೂ ತುಂಬಾ ಸಮಾಧಾನ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಹೀಗೇನೆ ಸಮಾಧಾನ ಆಗೋದು. ಶಾರದಾ, ಮನೆಗೆ ಯಾರೋ ಬರೋರಿದ್ರು. ತರಕಾರಿ ತರ್ತೀನಿ ಅಂತ ಹೇಳಿದವರು ಇನ್ನು ಇಲ್ಲೇ ನಿಂತಿದ್ದಾರೆ. ಮೊದ್ಲು ಹೋಗಿ ತರಕಾರಿ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ಇವತ್ತು ಮನೆಯಲ್ಲಿ ಅಡುಗೆನೆ ಮಾಡಲ್ಲ. ನಾನು ಚೀಲ ತಗೊಂಡ್ ಬರ್ತೇನೆ. ನನಗ್ ಗೊತ್ತಿದೆ, ಯಾವ ಹೆಣ್ಮಕ್ಳು ಹೊಟ್ಟೆಯಲ್ಲಿ ಹೆಚ್ಚು ದಿನ ಗುಟ್ಟನ್ನು ಇಟ್ಕೊಳಕ್ ಆಗಲ್ಲ. ಎಲ್ಲಿವರೆಗೂ ಸುಮ್ನೆ ಇರ್ತಾಳೆ? ಹೀಗೆ ಸುಮ್ನೆ ಇದ್ರೆ ಒಂದಿನ ಹೊಟ್ಟೆನೆ ಎಲ್ಲ ಹೇಳುತ್ತೆ. ಆದ್ರೆ ಚೆನ್ನಾಗಿತ್ತು, ನೀನೇ ಎಲ್ಲ ಹೇಳಿದಿದ್ರೆ, ಕಿವಿಯಾರ ಕೇಳಿದಿದ್ರೆ. ಹೊರಡಿ. ಕಿವಿಲೇನಾದ್ರೂ ಇದೆಯಾ? ಇದ್ ತಗೋ, ನಾನು ಗುಂಡಪ್ಪ ಮಂಡಿಗೆ ಹೋಗಿ ಎಲ್ಲ ತರಕಾರಿನೂ ತಂದಿದೀವಿ. ಈಗಾದ್ರೂ ಹೇಳು. ನೆನ್ಪಾಯ್ತು. ಓ, ನಾನ್ ನಿಮ್ಗೆ ಟೊಮ್ಯಾಟೊ ತರಕ್ ಹೇಳೋದನ್ನೇ ಮರ್ತ್ಬಿಟ್ಟೆ. ಇವಳಿಗೆ ಟಮಾಟ ಚಿಂತೆ. ಟಮಾಟ ತುಂಬಾ ಚಿಕ್ಕದಾಗತ್ತೆ. ಇದನ್ ತಗೋ, ಇದು ದೊಡ್ಡದಾಗಿದೆ, ಹಿಡಿ.
ಆದ್ರೆ ಟೊಮೆಟೊ ಅಂದ್ರೆ ನಂಗೆ ಇಷ್ಟ. ಇಷ್ಟ ಆದ್ರೆ ಏನಾಯ್ತು? ಇಷ್ಟ ಇಷ್ಟ ಅಮ್ಮ, ಇಷ್ಟ. ಶಾರದಾ, ಅದು ಅಮ್ಮಂಗೆ ಏನ್ ಇಷ್ಟ ಇದೆ ಅಂತ ಗೊತ್ತಿದೆ ಅಲ್ವಾ? ಆದ್ರೆ ನೀವು ಅಮ್ಮನ್ನ ಕೇಳ್ಬೇಕು. ಅಮ್ಮನ್ಗೆ ನೀವಂದ್ರೆ ಇಷ್ಟ, ಆದ್ರೆ ನೀವು ನನಗ್ ತುಂಬಾ ಇಷ್ಟ. ಅರೆ ಬೇಡ ಬೇಡ, ಇದನ್ ಬೇಡ. ಗುಂಡಪ್ಪ, ಇದನ್ನ ನೀನ್ ತಗೊಂಡೋಗು, ಭಾರ ಇದೆ. ನಿಧಾನಕ್ಕೆ ಹೋಗು. ನಿಮ್ಮ ವಿನಂತಿ ಅದ್ಭುತವಾಗಿದೆ ರಾಮಕೃಷ್ಣರೇ. ಹೌದು ಮಹಾರಾಜ್ರೆ, ನನ್ನ ಪರಿಸ್ಥಿತಿ ಹೇಗಿದೆಯೋ ಹಾಗೆ ನನ್ನ ವಿನಂತಿ ಕೂಡ. ನನಗೆ 9 ಮಾಸಗಳು ಸಭೆಗೆ ಸ್ವಲ್ಪ ತಡವಾಗಿ ಬರುವುದಕ್ಕೆ ಅಧಿಕೃತ ಅನುಮತಿ ಸಿಕ್ಕಿದ್ದರೆ ತುಂಬಾ ಚೆನ್ನಾಗಿತ್ತು. ಆದರೆ ನಾನು ತೀರ್ಪಿನ ಸಮಯಕ್ಕೆ ಮುಂಚೆಯೇ ಬರುತ್ತೇನೆ. ಹೇಗೆ ಪ್ರತಿದಿನವೂ ಬರುತ್ತೀರೋ? ಮಹಾರಾಜರೇ, ಈಗ ಪಂಡಿತ ರಾಮಕೃಷ್ಣ ಅವ್ರ ಬಗ್ಗೆ ಏನು ಹೇಳೋದು? ಅವರು ಅವರ ಕೆಟ್ಟ ಅಭ್ಯಾಸವನ್ನಂತೂ ಬದಲಾಯಿಸಿಕೊಳ್ತಿಲ್ಲ. ಸಭಾ ನಿಯಮವನ್ನ ಧಿಕ್ಕರಿಸುವುದಲ್ಲದೆ ತಡವಾಗಿ ಬರಲು ಅನುಮತಿಯನ್ನು ಕೇಳುತ್ತಿದ್ದಾರೆ ನಮ್ಮ ಈ ಮಹಾಪಂಡಿತ ರಾಮಕೃಷ್ಣ. ವಾ, ಪಂಡಿತ ರಾಮಕೃಷ್ಣನವರೇ, ಇದೇನಿದೆಯಲ್ಲ, ಇದು ವಿಜಯನಗರದ ಪ್ರತಿಷ್ಠಿತ ಸಭಾಂಗಣ, ನಿಮ್ಮ ಮಾವನ ಮನೆಯಲ್ಲ. ಇಷ್ಟ ಬಂದಾಗ ಬರಲು, ಇಷ್ಟ ಬಂದಾಗ ಹೋಗಲು. ಆದ್ರೆ ಗುರುಗಳೇ, ನಾನಂತೂ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ನಾಳೆ ನೀವು ಹೇಳ್ತೀರಾ, ಅಲ್ಲಿ 1 ಗಂಟೆ ಕಟ್ತೀರಾ, ಅದನ್ನ ನೀವು ಹೊಡೆದಾಗ ನಾವೆಲ್ಲ ಸಭೆಗೆ ಬರ್ಬೇಕು. ಯಾವತ್ತು ನಿಮಗೆ ಇಷ್ಟ ಇರೋದಿಲ್ವೋ ಅವತ್ತು ನೀವು ಗಂಟೆ ಹೊಡೆಯೋದಿಲ್ಲ. ಆಗ ನಾವ್ಯಾರು ಸಭೆಗೆ ಬರೋ ಹಾಗಿಲ್ಲ, ಮತ್ತೆ ರಾಜ್ಯಸಭೆ ನಿಂತು ಹೋಗುತ್ತೆ. ಪಂಡಿತ್ ರಾಮಕೃಷ್ಣ ಆಲಸ್ಯದ ಅಮಲಿನಲ್ಲಿ ಮುಳುಗಿರುವ ಮನುಷ್ಯ. ಅದೇ ಕಾರಣದಿಂದ ನೀವು ಎಷ್ಟು ಸೋಂಬೇರಿಯಾಗಿದ್ದೀರೆಂದರೆ ತಡವಾಗಿ ಬರಲು ವಿನಂತಿ ಮಾಡುತ್ತಿದ್ದೀರಿ. ಗುರುಗಳೇ, ಮೊದಲು ರಾಮಕೃಷ್ಣರು ಏನನ್ನು ಹೇಳಲು ಬಯಸುತ್ತಿದ್ದಾರೆ ಎಂಬುದನ್ನು ಕೇಳೋಣ. ಹೇಳಿರಿ ಪಂಡಿತರೇ. ಏನು ಅಂತ ಹೇಳಿ ಮಹಾರಾಜರೇ? ಅಮ್ಮ ನನಗೆ ಬೆಳಗ್ಗೆ ಎದ್ದು ಕೋಲಿಂದ ಹೊಡಿಲಿಲ್ಲ ಅಂದ್ರೆ, ಶಾರದಾ ಮನೆ ಕೆಲಸ ಕೆಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ವಲ್ಲ. ಈಗಂತೂ ಇನ್ನೂ ಸಮಯ ಹಿಡಿಯುತ್ತೆ. ಅಂತಹ ಪರಿಸ್ಥಿತಿಯನ್ನು ನಿಮಗೆ? ನನ್ನ ಪತ್ನಿ ಶಾರದಾಳದ್ದು. ಏನಾಯ್ತು ಪಂಡಿತ ರಾಮಕೃಷ್ಣರೇ? ಶಾರದಾ ದೇವಿ ಆರೋಗ್ಯವೇ? ಹಾ ಮಂತ್ರಿಗಳೇ, ಆರೋಗ್ಯವಾಗಿದ್ದಾಳೆ. ಆದರೆ ಅವಳನ್ನು ಇನ್ನೂ ಜಾಗೃತೆಯಿಂದ ನೋಡಿಕೊಳ್ಳಬೇಕು. ಇದು ಪಂಡಿತ ರಾಮಕೃಷ್ಣ ಅವರ ನಿಜವಾದ ಮುಖ. ಪತ್ನಿ ಹೇಳಿದ ಹಾಗೆ ತಲೆ ಆಡಿಸ್ತಾರೆ. ಹೀಗೆ 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 ಹೀಗೆ. ಮನೇಲಿ ಕೊಡ್ತಿರುವ ಹೆಂಡತಿ ಹೆಚ್ಚಿನ ಸಮಯ ಕೇಳ್ತಾ ಇದ್ದಾರೆ. ಇವರು ಸಭೆಗೆ ಬಂದು ಸಮಯ ಕೊಡಿ ಅಂತ ಕೇಳ್ತಿದ್ದಾರೆ. ಗುರುಗಳೇ, ನಿಮಗ್ ಗೊತ್ತಾಗ್ತಿಲ್ಲ. ಪಂಡಿತ ರಾಮಕೃಷ್ಣ 9 ಮಾಸದ ಸಮಯ ಕೇಳಿ ಹೊಸ ತಂತ್ರ ಮಾಡ್ತಿದ್ದಾರೆ. ತಂತ್ರ ನನಗೆ ಪೂರ್ಣ ವಿಶ್ವಾಸ ಇದೆ. ಇದ್ರ ಹಿಂದೆ ರಾಮಕೃಷ್ಣನ ಯಾವುದೋ ಕುತಂತ್ರ ಇದೆ. ಪಂಡಿತ ರಾಮಕೃಷ್ಣ ಅವರೇ, ನನಗೆ ಅರ್ಥವಾಗ್ತಿಲ್ಲ. 9 ತಿಂಗಳ ಸಮಯಾವಕಾಶ ಯಾಕೆ ಹೇಳ್ತಾ ಇದ್ದೀರಾ ಅಂತ. ಅಂತ ಯಾವ ಮಹಾಕಾರ್ಯ ಇದೆ? 9 ಮಾಸದ ಸಮಯಾವಕಾಶವನ್ನು ಕೇಳ್ತಾ ಇದ್ದೀರಾ? ಸಭೆಯನ್ನು ಅವಮಾನ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಗುರುಗಳೇ, ಖಂಡಿತ ಇಲ್ಲ ಮಹಾರಾಜರೇ. 9 ಮಾಸದ ಕಾಲಾವಕಾಶ. ಯಾಕೆಂದರೆ ಇಷ್ಟು ಸಮಯವಂತೂ ಬೇಕು. ಪಂಡಿತ ರಾಮಕೃಷ್ಣರೇ, ನೀವು ಏನನ್ನು ಹೇಳ ಬಯಸುತ್ತಿದ್ದೀರೋ ಅದನ್ನು ಸ್ಪಷ್ಟವಾಗಿ ಹೇಳಿದರೆ ಒಳಿತು. ಇದೇನ್ ಮಾಡ್ತಾ ಇದ್ದೀರಾ ನೀವು ಪಂಡಿತ ರಾಮಕೃಷ್ಣ ಅವರೇ? ಏನಾಗ್ತಿದೆ? ಏನಿದು ಏನಿದೆ? ಕುಸ್ತಿಗೆ ತಯಾರು ಮಾಡ್ಕೊತೀರಾ 9 ಮಾಸದಲ್ಲಿ? 9 9 9 ಏನಾಗುತ್ತೆ 9 ಮಾಸ ಆದ್ಮೇಲೆ? ಏನ್ ಮಗು ಹುಟ್ಟುತ್ತಾ? ಹೌದು. ಹಾ ಗುರುಗಳೇ, ನೀವು ಸರಿಯಾಗಿ ಹೇಳಿದ್ರಿ. 9 ಮಾಸಗಳ ನಂತರ ನಮ್ಮ ಮನೆಯಲ್ಲಿ ಪುಟ್ಟ ಅತಿಥಿಯ ಆಗಮನವಾಗಲಿದೆ. ನನ್ನ ಪತ್ನಿಯು ಒಂದು ಪುಟ್ಟ ಮಗುವಿಗೆ ಜನ್ಮ ನೀಡಲಿದ್ದಾಳೆ. ಏನಾಯ್ತು? ಎಲ್ಲರೂ ಹೀಗ್ ನೋಡ್ತಿದ್ದೀರಿ? ನಾನೇನು ಜಗತ್ನಲ್ಲಿ ಮೊದಲನೇ ವ್ಯಕ್ತಿನ ತಂದೆ ಆಗ್ತಿರೋದು?
ಅದ್ಭುತ ಪಂಡಿತ ರಾಮಕೃಷ್ಣರೇ, ಅದ್ಭುತವಾದ ವಾರ್ತೆಯನ್ನು ನೀವು ನಮಗೆ ನೀಡಿರುವಿರಿ. ರಾಮಕೃಷ್ಣರೇ, ನಮಗೆ ಜೀವನದಲ್ಲಿ ಸಿಗುವ ಅನುಭವಗಳಲ್ಲೆಲ್ಲ ಒಬ್ಬ ತಂದೆಯಾಗುವ ಅನುಭವ ಇದೆಯಲ್ಲ, ಅದು ವಿಶಿಷ್ಟವಾದದ್ದು. ಈ ಸಂತೋಷದ ಕ್ಷಣದಲ್ಲಿ ನಾವು ವಿಜಯನಗರದ ಸಾಮ್ರಾಟ ಕೃಷ್ಣದೇವರಾಯ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಶುಭ ಬಯಸುತ್ತೇವೆ. ಧನ್ಯವಾದ ಮಹಾರಾಜರೇ. ಪಂಡಿತ ರಾಮಕೃಷ್ಣರೇ, ನಮ್ಮ ಕಡೆಯಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ತುಂಬ ಹೃದಯದ ಶುಭಾಶಯಗಳು. ಧನ್ಯವಾದ ಮಂತ್ರಿಗಳೇ. ಅಭಿನಂದನೆಗಳು ರಾಮಕೃಷ್ಣರೇ. ಅಭಿನಂದನೆಗಳು. ಪಂಡಿತ ರಾಮಕೃಷ್ಣರೇ, ನಮ್ಮ ಶುಭ ಕಾಮನೆಗಳನ್ನು ಸ್ವೀಕರಿಸಿ. ಧನ್ಯವಾದ ಗುರುಗಳೇ. ಮೊದಲನೇ ಒಳ್ಳೆ ಕಾರ್ಯವನ್ನು ಮಾಡಿದ್ದೀರಿ ನೀವು. ಇದು ಹೀಗೆ ಮುಂದುವರಿಯುತ್ತಿರಲಿ. ನನ್ನ ಮಾತಿನ ಅರ್ಥ ಹೆಚ್ಚು ಮಕ್ಕಳನ್ನು ಪಡೆಯುವುದಲ್ಲ, ಒಂದೊಂದಾಗಿ ನಿಮ್ಮ ಕೊರತೆಗಳನ್ನ ಪೂರೈಸಿಕೊಳ್ಳಿ ಅಂತ. ಆಮೇಲಾದ್ರೂ ಈ ರಾಜ್ಯಕ್ಕೆ ನಿಮ್ಮಿಂದ ಉಪಯೋಗ ಆಗಲಿ, ನನ್ನ ಹಾಗೆ. ಹಾ ಗುರುಗಳೇ, ಯಾಕಾಗ್ಬಾರ್ದು? ಒಳ್ಳೆಯದು. ಸಂಯೋಗ ನೋಡಿ, ನಿನ್ನೆಯೇ ನಾವು ಒಂದು ಘೋಷಣೆ ಮಾಡಿದ್ದೆವು. ಪಂಡಿತ ರಾಮಕೃಷ್ಣರು ತಂದೆಯಾದಾಗ ಅವರ ಪತ್ನಿ ಶಾರದಾದೇವಿಯ ಸೀಮಂತವನ್ನು ನಾವಿಲ್ಲಿ ರಾಜಮಹಲಿನಲ್ಲಿ ಮಾಡುವೆವು ಎಂದು. ನಿಮ್ಮ ಈ ಪ್ರೀತಿಗೆ ನಾನು ಚಿರಋಣಿಯಾಗಿರುವೆ. ಇದರ ನಿರ್ಧಾರವೆಂದರೆ ಇಂದಿನಿಂದ 5 ದಿನಗಳ ನಂತರ ಇಲ್ಲೇ ಈ ರಾಜ ದರ್ಬಾರಿನಲ್ಲಿ ವಿಜೃಂಭಣೆಯಿಂದ ಶಾರದಾದೇವಿಯ ಸೀಮಂತ ನಡೆಯಲಿದೆ. ಹಾಗೂ ನಾವು ನೀವೆಲ್ಲರೂ ಇಲ್ಲಿ ಉಪಸ್ಥಿತರಿರಬೇಕೆಂದು ಆಮಂತ್ರಿಸುತ್ತಿದ್ದೇವೆ. ಬಂದು ರಾಮಕೃಷ್ಣ ಹಾಗೂ ಅವರ ಪತ್ನಿಯನ್ನು ಎಲ್ಲರೂ ಆಶೀರ್ವದಿಸಬೇಕು. ಖಂಡಿತ ನಾವು ಆಶೀರ್ವಾದ ಮಾಡ್ತೀವಿ. ಪಂಡಿತ ರಾಮ ಕೃಷ್ಣ. ಮನಿ, ಈ ಗುರುಗಳು ಏನ್ ಲೆಕ್ಕ ಹಾಕ್ತಿದ್ದಾರೆ? ಅವ್ರಿಗೆ ಏನ್ ಬರುತ್ತೋ ಅದನ್ನ ಮಾಡ್ತಾ ಇದ್ದಾರೆ. ಏನ್ ಬರುತ್ತೆ? ಸಮಸ್ಯೆ ಸೃಷ್ಟಿಸೋದು, ಬೇರೆಯವ್ರ ತಲೆ ಮೇಲೆ ಹಾಕೋದು. ಬಾಯಿ ಮುಚ್ಚ್ರಿ ಮೂರ್ಖರೇ. ಎಷ್ಟು ಬಾರಿ ಹೇಳಿದ್ದೀನಿ ನಾವು ವಿಚಾರ ಮಾಡುವಾಗ ವಿಘ್ನ ಉಂಟು ಮಾಡಬೇಡಿ ಅಂತ. ನಾವು ಯೋಚಿಸುವ ಪ್ರಯತ್ನ ಮಾಡ್ತಿದ್ದೀವಿ. ಹಾ ಗುರುಗಳೇ, ಜೀವನದಲ್ಲಿ ಯಾವಾಗಾದ್ರೂ ಯೋಚನೆ ಮಾಡೋ ಒಳ್ಳೆ ಕಾರ್ಯನೂ ಮಾಡ್ಬೇಕು. ಗುರುಗಳು ನಮ್ಮನ್ನ ಕರೀತಾ ಇದ್ದಾರೆ. ನಡಿ 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 ನಡಿ. ಮೂರ್ಖರೇ, ಇದು ಹೇಗೆ ಸಾಧ್ಯ ಆಯ್ತು? ಒಂದೇ ದಿನದಲ್ಲಿ ರಾಮಕೃಷ್ಣ ಹೇಗೆ ಮಾಡ್ದ? ನಿನ್ನೆ ತಾನೇ ಮಹಾರಾಜರು ಸೀಮಂತ ಮಾಡೋದಕ್ಕೆ ಘೋಷಿಸಿದ್ರು, ಈ ದಿನ ಆಗ್ಲೇ ರಾಮಕೃಷ್ಣ ತಂದೆ ಆಗ್ತಾ ಇದ್ದಾರಾ? ಗುರುಗಳೇ, ಒಂದಿಂದಲಂತೂ ಯಾರು ತಂದೆ ಆಗಕ್ಕಾಗಲ್ಲ, ಆದ್ರೆ ಒಂದಿಂದಲ್ ಇದಂತೂ ಯೋಚನೆ ಮಾಡ್ಬೋದು. ಏನಂದ್ರೆ ಮಹಾರಾಜರು ಏನ್ ಘೋಷಣೆ ಮಾಡಿದ್ದಾರೆ ಅದ್ರ ಲಾಭ ಹೇಗ್ ಪಡಿಬಹುದು ಅಂತ. ಗುರುಗಳೇ, ಪಂಡಿತ ರಾಮಕೃಷ್ಣರ ವಂಶ ಆಮೇಲೆ ಬೆಳೆಯುತ್ತೆ, ಆದ್ರೆ ಪುರಸ್ಕಾರ ಈಗ್ಲೇ ಸಿಗ್ತಿದೆ ಗುರುಗಳೇ. ಅಂದ್ರೆ ಪುರಸ್ಕಾರ ಪಡೆಯೋದಕ್ಕೋಸ್ಕರ ಪಂಡಿತ ರಾಮಕೃಷ್ಣ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನ? ಗುರುಗಳೇ, ಪಂಡಿತ್ ರಾಮಕೃಷ್ಣ ಅವ್ರ ಮಿತಿನ ಅವರೇ ನಿರ್ಧಾರ ಮಾಡ್ತಾರೆ. ಗುರುಗಳೇ, ನೀವ್ ಇದನ್ ಮಾತ್ರ ಯೋಚಿಸಿ. ಎಂತ ಉತ್ತಮ ಸಂತಾನ ಇರಬಹುದು ಅಂದ್ರೆ ಹುಟ್ಟೋಕ್ಕೂ ಮುಂಚೆನೆ ಅರಮನೆಯಲ್ಲಿ ಸನ್ಮಾನ ಪಡಿತಾ ಇದೆ. ಯೋಚನೆ ಮಾಡಿ ಗುರುಗಳೇ, ಅರ್ಥ ಮಾಡ್ಕೊಳ್ಳಿ. ನೀವ್ ಯಾಕೆ ಯೋಚಿಸ್ತೀರಾ? ಅರ್ಥ ಮಾಡ್ಕೋತೀರಾ? ಯಾವತ್ತಾದ್ರೂ ತಂದೆ ಆಗಿದ್ರಲ್ವಾ? ಗುರುಗಳೇ, ಪಂಡಿತ ರಾಮಕೃಷ್ಣ ನಿಮ್ ಜೀವನದಲ್ಲಿ ಹೊಸ ಶತ್ರು ತರ್ತಿದ್ದಾರೆ. ಈಗಾಗ್ಲೇ ನಿಮ್ ಜೀವನದಲ್ಲಿ ಎಷ್ಟೊಂದು ದುರ್ಗತಿ ಇದೆ. ಯೋಚನೆ ಮಾಡಿ, ಪಂಡಿತ್ ರಾಮಕೃಷ್ಣ ಅವ್ರ ಪುತ್ರ ಜೊತೆಲಿದ್ರೆ ನಿಮ್ ಗತಿ ಏನು ಅಂತ. ನಿಮ್ಮ ಜೀವನ, ನಿಮ್ಮ ಭವಿಷ್ಯ ನನಗೆ ಅಂಧಕಾರದಲ್ಲಿ ಕಾಣ್ತಾ ಇದೆ. ಹೌದಾ? ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ? ತಂದೆ ಆಗ್ಬೇಕು ಗುರುಗಳೇ, ತಂದೆ. ನಿಮ್ಮ ಪುತ್ರ ನಿಮ್ಮ ಶಕ್ತಿ ಆಗ್ಬೇಕು ಗುರುಗಳೇ. ಗುರುಗಳೇ, ಹೆಚ್ಚಾಯ್ತು ವಾರ್ತಾಲಾಪ. ಈಗ ಶುರು ಮಾಡಿ ಪ್ರೇಮಾಲಾಪ, ಮತ್ತೆ ಹಾಡಿ ಪ್ರೇಮದ ಅಖಂಡ ಆಲಾಪ. ಸರಿಯಾಗಿ ಹೇಳಿದ್ರಿ ನನ್ನ ಪ್ರಿಯ ಶಿಷ್ಯರೇ, ಸರಿಯಾಗಿ ಹೇಳಿದ್ರಿ. ನೀವು ಕೊಟ್ಟಿರುವ ಈ ಸಲಹೆಯಲ್ಲಿ ನನ್ನ ಭವಿಷ್ಯ ಕಾಣ್ತಾ ಇದೆ. ಸೌದಾಮಿನಿ,
ನಿನ್ನ ಕಾಯುತ್ತಲಿರುವನು ಜೋಗಿ, ಅವ ನಿನ್ನ ಪ್ರೇಮ ರೋಗಿ. ಇದೆ ಸಮಯವು. ಅಯ್ಯೋ ದೇವ್ರೇ, ಗುರುಗಳೇ ಏನ್ ಮಾಡ್ತಾ ಇದ್ದೀರಾ? ಈಗ್ಲಾದ್ರೂ ಆ ಸೌದಾಮಿನಿ ಚಿಂತೆ ಬಿಡಿ. ಈಗ ನೀವು ಗುರು ಮಾತೆ ಕಡೆ ವಿಚಾರ ಮಾಡಿ. ಅಲ್ಲಿ ಸಿಗತ್ತೆ ಸಂತಾನ ಸುಖ, ಮತ್ತೆ ಕಳಿಯತ್ತೆ ನಿಮ್ಮೆಲ್ಲದ್ದು. ನಿಲ್ಸಿ. ವರ್ಣಮಾಲಾ ವರ್ಣಮಾಲಾ ವರ್ಣಮಾಲಾ. ಓ, ಯಾರು ಮುಖ ನೋಡಿದ್ರೆ ನನಗೆ ನಿರಾಸೆ ಆಗುತ್ತೋ ಅವಳು ಮುಖ ನೋಡ್ಕೊಂಡು ಅಖಂಡವಾಗಿ ಪ್ರೀತಿ ಮಾಡೋ ಆಸೆ ಹೇಗೆ ಹುಟ್ಟುತ್ತೆ? ಗುರುಗಳೇ ಮನಸ್ಸೆಲ್ಲಿರುತ್ತೋ ಮಾರ್ಗನೂ ಅಲ್ಲೇ ಇರುತ್ತೆ. ಅಯ್ಯೋ, ಮನಸ್ಸೇ ಇಲ್ಲ ಅಂದ್ಮೇಲೆ ಮಾರ್ಗ ಹೇಗ್ ಬರುತ್ತೆ? ಗುರುಗಳೇ, ಸ್ವಲ್ಪ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ. ಪ್ರಯತ್ನ ಮಾಡ್ತೀನಿ, ಅವಶ್ಯವಾಗಿ ಮಾಡ್ತೀನಿ. ನಾನು ಮಾಡಲೇಬೇಕು, ಪ್ರಯತ್ನವನ್ನು ಮಾಡಲೇಬೇಕು. ಜಾಗಬಡಿ. ವರ್ಣಮಾಲಾ, ಬರ್ತಿದ್ದೀನಿ. ಅಮ್ಮ, ಗೊಂಬೆಗಳು ಅದು ಇಷ್ಟೊಂದು. ಎತ್ಕೊಳ್ಳಿ. ಅಮ್ಮ ಅಂತೂ ಎತ್ಕೊಂಡು ಮನೆವರೆಗೂ ತಂದಿದಾರಲ್ಲ, ಇದ್ರ ಜೊತೆ ಆಟಾಡೋರು ಬೇಗ ಬಂದ್ಬಿಡ್ತಾರೆ. ನಾನ್ ನಿಮಗೆ ಹೇಳ್ತಾ ಇಲ್ಲ, ಗುಂಡಪ್ಪ ಹೇಳ್ದೆ. ಗುಂಡಪ್ಪ, ಗಂಟೆನ್ ಬಿಡು, ಗೊಂಬೆ ಜೊತೆ ಆಡು. ಗುಂಡಪ್ಪಂಗಲ್ದೇ ಇದ್ರೆ ಇನ್ಯಾರಿಗದು? ಅವರಿಗೆ ಯಾರಿಗೋಸ್ಕರ ನೀನು ಬಟ್ಟೆ ಹೆಣಿತಿದ್ಯೋ? ನಾನಾ? ಇದನ್ನ ನಾನು ವರಲಕ್ಷ್ಮಿಗೋಸ್ಕರ ಹೆಣಿತಾ ಇದ್ದೀನಿ. ಕಳ್ಳಿ. ಇದನ್ನ ನೀನು ವರಲಕ್ಷ್ಮಿಗಾಗಿ ಮಾಡ್ತಾ ಇದ್ರೆ ಈ ಗೊಂಬೆ ಇದ್ರ ಜೊತೆ ನಾನು ಆಟಾಡ್ತೀನಿ. ಲಾಮ ಇಷ್ಟ್ ದೊಡ್ಡೋನಾಗಿದ್ಲು, ಗೊಂಬೆ ಜೊತೆ ಆಟ ಆಡ್ತಿದ್ಯಾ? ನಾನಿಸ್ ಚಿಕ್ಕೋನು, ನನ್ ಜೊತೆ ಯಾರು ಆಟ ಆಡಲ್ಲ. ಗುಂಡಪ್ಪ, ಬೊಂಬೆಯ ಜೊತೆ ಆಟಾಡೋದಕ್ಕೆ ಒಬ್ಬ ಮಿತ್ರನ ಅವಶ್ಯಕತೆ ಇರುತ್ತೆ. ನಾನೇನ್ ಬಿತ್ಲ ಅಲ್ವಾ? ಸುಮ್ಮನೆ ಇರು. ಶಾರದಾ, ಅದು ಅವಶ್ಯಕತೆ ಇಲ್ಲ, ಎದುರಿಗಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನಮ್ಗೇನಾದ್ರೂ ಮಕ್ಕಳಾದ್ರೆ ಅವ್ರ ಹೆಸರು ಏನಿಡೋಣ? ಯಾವ ಆಕಾರನೇ ಇಲ್ದೇ ಇರೋದ್ ಬಗ್ಗೆ ವಿಚಾರ ಯಾಕೆ ಮಾಡೋದು? ಯಾವಾಗ ಆಗುತ್ತೋ ಅವಾಗ ನೋಡೋಣ. ಇವಾಗ್ಲೇ ಯೋಚನೆ ಮಾಡಿದ್ರೆ ತಪ್ಪೇನಿದೆ? ಮಗು ಅಂತೂ ಹುಟ್ಟುತ್ತಲ್ಲ ಅಮ್ಮ. ನಾನಿದನ್ನ ಮೊದ್ಲೇನೆ ಯೋಚನೆ ಮಾಡಿಟ್ಟಿದ್ದೆ. ಮಗ ಹುಟ್ಟಿದ್ರೆ ಅರ್ಜುನ, ಮಗಳು ಹುಟ್ಟಿದ್ರೆ ಸೀತೆ ಅಂತ ಇಡೋಣ. ಇಲ್ಲ, ಅರ್ಜುನ ಎಲ್ಲ ಬೇಡ. ಅರ್ಜುನ ಅಂತೂ ಅವ್ನ ಪರಿವಾರ ಜೊತೆನೆ ಯುದ್ಧ ಮಾಡ್ಬೇಕಾಗ್ ಬಂತು. ಸೀತೆಗಂತೂ ರಾಮನ್ ಜೊತೆ ಇರೋ ಯೋಗನೇ ಬರ್ಲಿಲ್ಲ, ಅಗ್ನಿ ಪರೀಕ್ಷೆನೆ ಮಾಡ್ಬೇಕಾಯ್ತು. ಇಲ್ಲ, ಮಗ ಹುಟ್ಟಿದ್ರೆ ನಾವ್ ಅವನ ಹೆಸರು ಭವಿಷ್ಯ ಅಂತ ಇಡ್ತೀವಿ. ಅದೇ ಮಗಳಾದ್ರೆ ಮಗುಗೆ ಅಮ್ಮನ ಹೆಸರು ಇಟ್ಬೇಡ. ಇಲ್ಲ, ಭವಿಷ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಒಂದೇ ಮನೇಲಿ ನಂಗೆ ಇಬ್ಬಿಬ್ರು ಅಮ್ಮನ ಸಹಿಸಕ್ ಆಗೋದಿಲ್ಲ. ಅರೆ, ಹೆಸರಿನಲ್ಲಿ ಏನಿದೆ? ಹೆಸರನ್ನ ಕರಿಯೋದಕ್ ಮಾತ್ರ ಉಪಯೋಗ ಮಾಡ್ತೀವಿ, ಅದನ್ನ ಬಿಟ್ಟು ಇನ್ನೇನಿಲ್ಲ. ಎಂತೆಂತ ಹೆಸರು ಇಟ್ಕೊಂಡವ್ರು ಏನೆಲ್ಲ ಮಾಡೋದನ್ನ ನಾವು ನೋಡಿದೀವಿ. ಅದಕ್ಕೆ ಹೇಳೋದು, ಹೆಸರೇ ಬೇರೆ, ಗುಣನೇ ಬೇರೆ. ಗಾಳಿ ಮಾತು ಎಲ್ಲಾ ಕಡೆ ಇದ್ದೇ ಇರುತ್ತೆ, ಆದ್ರೆ ಒಂದ್ ಮರಿಬಾರ್ದು, ನಮ್ಮ ಹೆಸರುಗಳೇ ನಮ್ಮನ್ನ ಗುರುತಿಸಿಕೊಳ್ಳೋ ಹಾಗೆ ಮಾಡುತ್ತೆ. ಅರಿ, ನಿಮ್ ಜೊತೆ ಏನೇನೋ ಮಾತಾಡ್ತಾ ನಾನು ಹೆಡಿಯೋದನ್ನೇ ನಿಲ್ಲಿಸ್ಬಿಟ್ಟೆ. ಅಮ್ಮ, ನಾನು ನೋಡ್ತೀನಿ ಎಲ್ಲಿವರೆಗೂ ಹೇಳಲ್ಲ ಅಂತ. ಮಹಾರಾಜರು ಅವಳ ಶ್ರೀಮಂತವನ್ನ ಅರಮನೆಯಲ್ಲೇ ಮಾಡ್ತಾರೆ. ಅವಾಗಾದ್ರೂ ಹೇಳ್ಬೇಕಲ್ವಾ? ರಾಮ, ಶಾರದಾನು ತುಂಬಾ ಆಟ ಆಡಿಸ್ತಿದ್ದಾಳೆ. ನಿನ್ನ ಹಿಡಿತಕ್ಕೂ ಸಿಕ್ತಿಲ್ಲ, ಮತ್ತೆ ನಿಮ್ಗೆ ಏನನ್ನೂ ಹೇಳ್ತಾ ಇಲ್ಲ. ಇದೇ ಆನಂದ ಅಲ್ವಾ ಬಂದು? ದಾಂಪತ್ಯ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹಗಲು ರಾತ್ರಿ ಇರಬಹುದು, ವಾದ ವಿವಾದ ಜಗಳನೂ ಮಾಡಬಹುದು, ಪ್ರೀತಿನೂ ಮಾಡಬಹುದು.